ಡ್ರೋನ್ ಪ್ರತಾಪ್ ತನ್ನದೇ ಕೆಲ ತಪ್ಪುಗಳಿಂದ ವಿವಾದಕ್ಕೀಡಾಗಿ ಜನರ ಕೆಂಗಣ್ಣಿಗೆ ಗುರಿಯಾಗಿ ಬಾಯಿಗೆ ಬಂದ ಹಾಗೆ ಬಯಸ್ಕೊಂಡು ಸಾಕಷ್ಟು ಟೀಕೆಗೆ ಗುರಿಯಾಗಿದ್ರು. ಆದರೆ ಪ್ರತಿಯೊಬ್ಬರ ಬದುಕಿನ ಪಯಣಕ್ಕೂ ತಿರುವು ಇದೆ ಎಂಬಂತೆ ಡ್ರೋನ್ ಪ್ರತಾಪ್ ಲೈಫ್ ನೇಮು ಫೇಮ್ ಬದಲಾಯಿಸಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 10. ಬಿಗ್ ಮನೆಯಲ್ಲಿ ತನ್ನ ವ್ಯಕ್ತಿತ್ವ ಆಟದಿಂದ ಕರುನಾಡಿನ ಮನೆಮಗನಾಗಿ ಬಿಟ್ರು ಡ್ರೋನ್ ಪ್ರತಾಪ್. ದೂರಾಗಿದ್ದ ಅಪ್ಪ ಅಮ್ಮ ಮತ್ತು ಅವರ ಪ್ರೀತಿಯನ್ನ ಪ್ರತಾಪ್ ಬಿಗ್ ಬಾಸ್ ಶೋನಿಂದ ಮರಳಿ ಪಡಿತಾರೆ. ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿ ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಹೊರಹೊಮ್ಮುತ್ತಾರೆ. ಬಿಗ್ ಬಾಸ್ ನಿಂದ ಹೊರಬಂದ ನಂತರ ಮತ್ತು ರನ್ನರ್ ಅಪ್ ಆಗಿ ಪಡೆದಂತಹ ಮೊತ್ತದಿಂದ ಪ್ರತಾಪ್ ಒಂದಷ್ಟು ಮಂದಿಗೆ ಸಹಾಯ ಮಾಡ್ತಿದ್ದಾರೆ. ಅವರ ಸಹಾಯದ ಗುಣಕ್ಕೆ ಪ್ರತಿಯೊಬ್ಬರು ಕೂಡ ಮನಸೋತಿದ್ದಾರೆ. ಈಗ್ಯಾಕಪ್ಪ ಪ್ರತಾಪ್ ಬಗ್ಗೆ ಇಷ್ಟೊಂದು ಪೀಠಿಕೆ ಅಂತೀರಾ? ವಿಷಯ ಇದೆ. ಪ್ರತಾಪ್ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ ಇನ್ ಮುಂದೆ ಹೀರೋ ಪ್ರತಾಪ್. ಎಸ್, ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಡ್ತಿದ್ದಾರೆ. ಈ ವಿಷಯವನ್ನ ಖುದ್ದು ಪ್ರತಾಪ್ ಶೇರ್ ಮಾಡಿಕೊಂಡಿದ್ದು, ಸಿನಿಮಾ ಒಂದರಲ್ಲಿ ಹೀರೋ ಆಗಿ ಅಭಿನಯಿಸಲು ಸೈನ್ ಮಾಡಿದ್ದೇನೆ ಅಂತ ಪ್ರತಾಪ್ ತಮ್ಮ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಇನ್ನು ಪ್ರತಾಪ್ರ ಈ ಪೋಸ್ಟ್ ನೋಡ್ತಾ ಇದ್ದಂತೆ ಅನೇಕ ಮಂದಿ ಶುಭ ಕೋರ್ತಿದ್ದಾರೆ. ಅದರಲ್ಲೂ ಪ್ರತಾಪ್ ಫೇವರೇಟ್ ದೀದಿ ಸಂಗೀತ ಶೃಂಗೇರಿ ಕಂಗ್ರಾಚ್ಯುಲೇಷನ್ಸ್ ಅಂತ ತಿಳಿಸಿದ್ದು, ಇನ್ನು ಬಿಗ್ ಬಾಸ್ ಮನೆಯ ಮಾಜಿ ಸ್ಪರ್ಧಿ ವಿನಯ್ ಗೌಡ ಕೂಡ ಕಂಗ್ರಾಟ್ಸ್ ಡಾರ್ಲಿಂಗ್ ಅಂತ ವಿಶ್ ಮಾಡಿದ್ದಾರೆ. ಅದೇನೇ ಇರಲಿ, ಬಿಗ್ ಬಾಸ್ ಶೋನಿಂದ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೀರೋ ಸಿಕ್ಕಂತಾಗಿದ್ದು ಡ್ರೋನ್ ಪ್ರತಾಪ್ಗೆ ಆಲ್ ದಿ ಬೆಸ್ಟ್.